ಇವನ್ ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾ. ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಈಗಾಗಲೇ ಪೊಲೀಸ್ ಮತ್ತು ಅರಣ್ಯ ಇಲಾಖೆ ಅನೇಕ ಒಂದು ಹುದ್ದೆಗಳನ್ನು ಈಗಾಗಲೇ ಸರ್ಕಾರ ಭರ್ತಿ ಮಾಡಲು ಮುಂದಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಸಂಘಟನೆ ವತಿಯಿಂದ ದೈಹಿಕ ಸದೃಢತೆಗೆ ಅಂದರೆ ಫಿಸಿಕಲಿ ಫಿಟ್ನೆಸ್ ತರಬೇತಿ ನೀಡಲು ಮುಂದಾಗಿರ್ತಕ್ಕಂಥದ್ದು. 30 ದಿನಗಳ ಕಾಲ ಈ ಒಂದು ತರಬೇತಿ ಶಿಬಿರದಲ್ಲಿ ಉಚಿತವಾಗಿ ಈ ಒಂದು ತರಬೇತಿಯನ್ನು ಕೊಡ್ತಕ್ಕಂಥ ಒಂದು ಕೆಲಸಕ್ಕೆ ಈಗಾಗಲೇ ಜೈ ಕರ್ನಾಟಕ ಸಂಘಟನೆ ಮುಂದಾಗಿರ್ತಕ್ಕಂಥದ್ದು. ವೀಕ್ಷಕರೇ, ನಮ್ಮ ಹಾವೇರಿ ಜಿಲ್ಲೆಯ ಯುವಕರು ದೇಹ ಸದೃಢತೆಗೆ ಫಿಸಿಕಲ್ ಫಿಟ್ನೆಸ್ ಆಗಲು ಹೇಳಿ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಇಂದು ರಾಣೆಬೆನ್ನೂರಿನ IB ಒಂದರಲ್ಲಿ ಸುದ್ದಿಗೋಷ್ಠಿ ಮಾಡಿ ಎಲ್ಲರಿಗೂ ಒಂದು ಕರೆಯನ್ನು ಕೊಡಲಾಗಿದೆ. ಆಸಕ್ತಿ ಉಳ್ಳ ಯುವಕರು ಯುವತಿಯರು ಈ ಒಂದು 30 ದಿನಗಳ ತರಬೇತಿ ಶಿಬಿರದಲ್ಲಿ ಭಾಗಿಯಾಗಿ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ಪಡೆದು ತಮ್ಮ ಒಂದು ಏನಿದು ಸರ್ಕಾರಿ ನೌಕರಿಗೆ ಸಿದ್ಧತೆಯನ್ನು ಪಡೆದುಕೊಳ್ಳಲಿಕ್ಕೆ ಇದು ಒಂದು ಸುವರ್ಣ ಅವಕಾಶ ಅಂತಂದು ಹೇಳ್ಬೋದು. 30 ದಿನಗಳ ಕಾಲ ಈ ಒಂದು ತರಬೇತಿ ಇರುತ್ತೆ. ಊಟ ಉಪಹಾರದ ಜೊತೆಯಲ್ಲಿ ಬಾಯ್ಸ್ಗಳಿಗೆ ಅಂದರೆ ಹುಡುಗರಿಗೆ ಮಾತ್ರ ವಸತಿ ಸೌಲಭ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಮಹಿಳೆಯರನ್ನು ಹೊರತುಪಡಿಸಿ ಯುವಕರಿಗೆ ಮಾತ್ರ ವಸತಿ ಸೌಲಭ್ಯವನ್ನು ಕೂಡ ಈ ಒಂದು ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಕೊಟ್ಟಿರ್ತಕ್ಕಂಥದ್ದು. ಬನ್ನಿ, ಹಾಗಾದರೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಒಂದು ಸರಿ ನೋಡಿಬಿಡಿ. ರಾಣೆಬೆನ್ನೂರು ನಗರದಲ್ಲಿ ಈ ಜೈ ಕರ್ನಾಟಕ ಸಂಘಟನೆಯ ಆಶ್ರಯದಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಪೊಲೀಸ್ ಇಲಾಖೆ ಬಡ ಒಂದು ನಿರುದ್ಯೋಗ ಯುವಕರಿಗೆ ಮತ್ತು ಈ ಪರೀಕ್ಷೆ ಬರೆದಂಥ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ಕೊಡುವ ಒಂದು ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಸಂಘಟನೆ ಮುಂಚೂಣಿಯಿದೆ. ಆ ಪ್ರಕಾರವಾಗಿ ಪೊಲೀಸ್, ಆರ್ಮಿ, CRPF, RPF, BSF, SSG, GD ಹಾಗೂ ಇತರೆ ಸರ್ಕಾರ ಉದ್ಯೋಗಗಳಲ್ಲಿ ಅರ್ಜಿ ಬಯಸಿ ಬರುವಂಥ ಅವರಿಗೆ ಉಚಿತವಾಗಿ ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆ ಮತ್ತು ಉಚಿತವಾಗಿ ಏನು ದೈಹಿಕ ಸಾಮರ್ಥ್ಯ ವಿಚಾರ ಇರ್ತಕ್ಕಂಥ ತರಬೇತಿ ಹೊಂದಂಥ ಶಿಕ್ಷಕರನ್ನು ಕರೆಸಿ ದೈಹಿಕ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ತರಬೇತಿ ಕೊಡುವ ಒಂದು ಕಾರ್ಯಕ್ರಮ ಇಟ್ಟಿರುವುದು. ಹಾವೇರಿ ಜಿಲ್ಲೆಯ ಈಗಾಗಲೇ ಪರೀಕ್ಷೆ ಬರೆದಂಥ ಮತ್ತು ಮುಂದೆ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಜೈ ಕರ್ನಾಟಕ ಸಂಘಟನೆಯ ಆಶ್ರಯದಲ್ಲಿ ಉಚಿತವಾಗಿ ಕೊಡಲು ಬಯಸಿದ್ದು, ಆ ಪ್ರಕಾರವಾಗಿ ತಮ್ಮ ಮಾಧ್ಯಮಗಳ ಮೂಲಕವಾಗಿ ನಮ್ಮ ಒಂದು ಜೈ ಕರ್ನಾಟಕ ಸಂಘಟನೆಯ ಏನೋ ಒಂದು ತರಬೇತಿಯ ಕಾರ್ಯಕ್ರಮವನ್ನು ತಾವುಗಳು ಪ್ರಚಾರ ಕೊಡಬೇಕು ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿ ಕೊಡಬೇಕಾದ್ರೆ ತಮ್ಮ ಸಹಾಯ ಅತ್ಯಗತ್ಯವಾಗಿ ಇರೋದ್ರಿಂದ ನಾವು ಸಹಕಾರ ಕೊಡ್ಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ತೇವೆ. ಜೈ ಕರ್ನಾಟಕ ಸಂಘಟನೆ ರಾಣೆಬೆನ್ನೂರು ತಾಲೂಕು ವತಿಯಿಂದ ನಿನ್ನೆ 2ನೇ ತಾರೀಕಿಗೆ ನಡೆದಂಥ ಪರೀಕ್ಷೆ ಪೊಲೀಸ್ ಇಲಾಖೆದ ಇದಕ್ಕೆ ದೈಹಿಕ ತರಬೇತಿಯನ್ನು ಉಚಿತ ಮತ್ತು ವಸತಿ ಒಂದಿಗೆ ಪೊಲೀಸ್ ಮತ್ತು ಆರ್ಮಿ, CRPF, RPF, BSF, SSG, SSGD ಎಲ್ಲ ತರಬೇತಿಗೂ ನುರಿತ ತರಬೇತಿದಾರರಿಂದ ತರಬೇತಿ ನೀಡಲಾಗುವುದು. ಊಟ ಬೆಳಗ್ಗೆ ಅವ್ರಿಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ ಮತ್ತು ಬೆಳಗ್ಗೆ ಪೋಷಕಾಂಶ ಪದಾರ್ಥನ ರೆಡಿ ಹಾಲು ಮತ್ತು ಮೊಟ್ಟೆ, ಇನ್ನು ಇತರೆ ಕಾಳು, ನೆನೆಸಿದ ಕಾಳು ಇವನ್ನೆಲ್ಲ ಕೊಡೋಂಥ ಕಾರ್ಯಕ್ರಮ ಮಾಡ್ಕೊಂಡವ್ರಿ. ಎಷ್ಟು ದಿವಸದ ತರಬೇತಿ ಇರುತ್ತೆ? ಇದು 15 ದಿವಸ ಆಗಸ್ಟ್ 15ರವರೆಗೆ ಅವ್ರಿಗೆ ಅವಕಾಶ ಇರ್ತದೆ. ವಸಂತ್ ಅನ್ನೋದಪ್ಪ ಪೂಜಾರ್, ಜೈ ಕರ್ನಾಟಕ ಸಂಘಟನೆ ತಾಲೂಕಾ ಉಪಾಧ್ಯಕ್ಷರು. ಈ ಒಂದು ತರಬೇತಿ ಸಂಪೂರ್ಣವಾಗಿ ಉಚಿತ ಇರ್ತೈತೆ ರೀ. ಆಮೇಲೆ ಇನ್ನೊಂದು ಅಭ್ಯರ್ಥಿಗಳಿಗೆ ಇನ್ನೊಂದು ಸೂಚನೆ ಏನಂದ್ರೆ 1000 ರೂಪಾಯಿನ ಅವ್ರು ಅಡ್ಮಿಷನ್ ಮಾಡ್ಕೊಳ್ಳೋ ಟೈಮ್ ಒಳಗೆ ಕೊಡ್ಬೇಕು ರೀ. ಆ 1000 ರೂಪಾಯಿನ ನಾವು ಅವ್ರದ್ದು ತರಬೇತಿ ಮುಗಿದ ನಂತರ ರಿಫಂಡ್ ಮಾಡ್ತೀವಿ. ಅವ್ರ ತರಬೇತಿಗೆ ಅಭ್ಯರ್ಥಿಗಳು ನೋಂದಣಿ ಮಾಡ್ಕೊಳ್ಳೋ ಸಮಯದಲ್ಲಿ ಅವ್ರದ್ದು ಆಧಾರ್ ಕಾರ್ಡು ಮತ್ತು ಅವ್ರದ್ದು ಎಕ್ಸಾಮ್ ಬರೆದದ್ದು ಹಾಲ್ ಟಿಕೆಟ್, ಆ ನೋಂದಣಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಕೊಡ್ಬೇಕು ರೀ. ಆಮೇಲೆ ವಿಶೇಷವಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ವಸತಿ ವ್ಯವಸ್ಥೆ ನಮ್ಮಲ್ಲಿ ಇರುವುದಿಲ್ಲ. ಊಟದ ವ್ಯವಸ್ಥೆ ಇತರ ಎಲ್ಲ ವ್ಯವಸ್ಥೆನೂ ಇರ್ತೈತೆ ರೀ. ವಸತಿ ವ್ಯವಸ್ಥೆ ಇರೋದಿಲ್ಲ ಮಹಿಳಾ ಅಭ್ಯರ್ಥಿಗಳಿಗೆ.
ಇದು ಒಂದು ವಿಶೇಷವಾಗಿ ಮಹಿಳೆಯರಿಗೆ ಇಲ್ಲಿ ಮನವಿ. ಆಮೇಲೆ ಎಲ್ಲ ನುರಿತ ದೈಹಿಕ ತಜ್ಞರಿಂದ ನಾವು ತರಬೇತಿ ಕೊಡಿಸ್ತೇವೆ. ಈಗ ನಾವು ಹುಡ್ಕಾಕತ್ತವ್ರಿ. ಈಗ ಆಲ್ಮೋಸ್ಟ್ ಆಲ್ ಹುಬ್ಬಳ್ಳಿಯಿಂದ ನೋಡೇವಿ, ಬೆಂಗಳೂರು ನೋಡಿದೇವೆ ರೀ. ಒಬ್ಬರು ಆಲ್ರೆಡಿ ನಮ್ಮಲ್ಲೇ ಲೋಕಲ್ ಸಿದ್ದು ಅಂತಂದು ಅವ್ರಿದ್ದಾರೆ ರೀ. ಅವ್ರ ಜೊತೆಗೆ ಇನ್ನೊಂದು 3-4 ತರಬೇತಿದಾರರು ಬರ್ತಾರೆ. ಈ ತರಬೇತಿ ಸಂಪೂರ್ಣ ಉಚಿತವಾಗಿ ಇರ್ತೈತೆ. ಸರ್, ಈಗ ಪ್ರತ್ಯೇಕ ಬಾಯ್ಸ್ ಲೇಡೀಸ್ ಸಪ್ರೇಟಾಗಿ ತರಬೇತಿಗೆ ಅದಾರ ರೀ ಕೋಚರು, ಅಥವಾ ಎಲ್ಲ ಮಿಕ್ಸ್? ಇಲ್ಲ ಮಿಕ್ಸ್ ರೀ. ಎಲ್ಲ ಮಿಕ್ಸಿಗೆ ತರಬೇತಿ ಕೊಡ್ತೈತೆ ರೀ. ಪ್ರತ್ಯೇಕವಾದ ತರಬೇತಿದಾರ ಏನಿರೋದಿಲ್ಲ. ಕಟ್ಟಪ್ಪ ಕರ್ಬಸಪ್ಪ ಕುಮರಿ ಅಂತಂದು ಜಯ ಕರ್ನಾಟಕ ಸಂಘಟನೆ ರಾಣೆಬೆನ್ನೂರು ತಾಲೂಕು ಕಾರ್ಯದರ್ಶಿ ಇದ್ದೀವಿ. ಈ ನಾವು ಒಂದು ಕಾರ್ಯಕ್ರಮ ಏನು ಆಯೋಜನೆ ಮಾಡಿದ್ದೀವಿ, ರಾಣೆಬೆನ್ನೂರು ತಾಲೂಕು ವತಿಯಿಂದ ಪೊಲೀಸ್, ಆರ್ಮಿ, CRPF, GD, SSG ಇನ್ನೂ ಅನೇಕ ಈ ಫಿಸಿಕಲಿ ಸಂಬಂಧಪಟ್ಟಂಥ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈಗಾಗಲೇ ಕಾಲ್ಫಾರ್ ಮಾಡಿದ್ದಾರೆ. ಎಲ್ಲವಕ್ಕೂ ಯೂಸ್ ಆಗೋಂಥ ಒಂದು ಫಿಸಿಕಲ್ ತರಬೇತಿ ಎಲ್ಲರಿಗೂ ಮುಖ್ಯವಾಗುತ್ತದೆ. ಈಗ ಕೆಲವೊಂದು ಮಕ್ಕಳು ಓದಿನಾಗ ಮುಂದಿರ್ತಾರೆ, ಫಿಸಿಕಲ್ನಾಗ ಭಾಳ ಆಲ್ಮೋಸ್ಟ್ 90% ಜನ ಫೇಲ್ ಆಗ್ಯಾರ. ಆಮೇಲೆ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳು ಈಗಾಗಲೇ ಕಿತ್ತೂರು, ಬೆಳಗಾವಿ, ಬಿಜಾಪುರ, ಧಾರವಾಡ ಕಡೆ ಹೋಗಿ ಪ್ರತಿ ಒಂದು ತಿಂಗಳಿಗೆ 30,000 ಫೀಸ್ ಕಟ್ಟಿ ಅವರು ತರಬೇತಿ ಪಡೆಯಕತ್ತಾರೆ. ಅವು ಭಾಳ ಬಡತನದಾಗ ಇರೋಂಥ ವಿದ್ಯಾರ್ಥಿಗಳು ಇರ್ತಾರೆ, ಸಾಲ ಮಾಡಿ ಹೋಗಿರ್ತಾರೆ, ಅವ್ರಿಗೆ ಭಾಳ ಹೊರೆಯಾಗಿರ್ತೈತಿ. ಈಗ ಯಾಕೆ ನೆಸೆಸಿಟಿ ಐತಿ ಅಂದ್ರೆ, ಈಗ ಆಲ್ರೆಡಿ ನಿನ್ನೆ ಮೊನ್ನೆ ಈ ತಿಂಗಳೊಳಗೆ ಎಕ್ಸಾಮ್ ಬರೆಯಕತ್ತಿರ್ತಾರೆ. ನಾವು ಇಷ್ಟೊಳಗೆ ಅವ್ರಿಗೆ ತರಬೇತಿ ಕೊಟ್ರೆ ಆಮ್ಯಾಕೆ ಅವ್ರು ಓದಿಂತ್ರ ಈಗ ರಿಟರ್ನ್ ಎಕ್ಸಾಮ್ ಆಲ್ರೆಡಿ ಬರ್ದಾರ. ಅವರಿಗೆ ಓದಿನ ಬಗ್ಗೆ ಕಾನ್ಸಂಟ್ರೇಷನ್ ಸ್ವಲ್ಪ ಕಡಿಮೆ ಇರುತ್ತೆ. ಪೂರ್ತಿ ಫೋಕಸನ್ನು ಅವರು ದೈಹಿಕ ಶಿಕ್ಷಣದ ಬಗ್ಗೆ ಅವ್ರು ಫೋಕಸ್ ಮಾಡಿದ್ರೆ ಅದ್ರ ಬಗ್ಗೆ ಗೆಟನ್ ಆಗೋ ಚಾನ್ಸಸ್ ಭಾಳ ಇರ್ತೈತಿ. ಅದಕ್ಕೋಸ್ಕರ ನಾವು ನಮ್ಮ ಸಂಘಟನೆ ವತಿಯಿಂದ ನಮ್ಮ ಅಧ್ಯಕ್ಷರೆಲ್ಲ ತೀರ್ಮಾನ ತಗೊಂಡು ಅವರಿಗೆ ಊಟ, ವಸತಿ ಮತ್ತು ನಾವು ತರಬೇತಿ ಕಿಟ್ಟನ್ನು ಸಹ ಕೊಡ್ತೇವೆ. ಅವ್ರಿಗೆ ಲೋಯರ್, ಅಪ್ಪರ್ ಎಲ್ಲ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಬೆಳಗ್ಗೆ ಪೋಷಕಾಂಶಗಳುಕ್ತ ಅವರಿಗೆ ಕುಡಿಯೋಕ್ಕೆ ಹಾಲು, ನೆನೆಸಿದ ಕಾಳು, ಬೆಳಗ್ಗೆ ಡೈಲಿ ಒಂದೊಂಥರ ತಿಂಡಿ, ಮಧ್ಯಾಹ್ನ ಮತ್ತು ಪೋಷಕಾಂಶ ಇರೋ ಊಟ, ವಾರದಲ್ಲಿ ಒಂದು ಸತ ನಾನ್ ವೆಜ್ ಮಾಡ್ಬೇಕಂತ ಕಾರ್ಯಕ್ರಮ ಹಮ್ಮಿಕೊಂಡವಿ. ಯಾವುದೇ ರೀತಿ ತೊಂದರೆ ಆಗಿಲ್ದಂಗೆ ನಮ್ಮ ಸಂಸ್ಥೆಯಿಂದ ಒಂದು 10 ಜನಕ್ಕಾದರೂ ಕೆಲಸ ಕೊಡಿಸ್ಬೇಕಂತಂದು ನಾವು ನಿರ್ಧಾರ ಮಾಡಿ ಒಂದು ಕಾರ್ಯಕ್ರಮನ ಮಾಡ್ಕೊಂಡವಿ. ಅದಕ್ಕೋಸ್ಕರ ತಾವುಗಳು ಈ ಭಾಳ ಹೆಚ್ಚಿನ ರೀತಿಯಲ್ಲಿ ಪ್ರಚಾರದ ಅವಶ್ಯ ಇರ್ತೈತಿ. ಬಡ ಮಕ್ಕಳಿಗೆ ಯೂಸ್ ಆದ್ರೆ ಅವ್ರಿಗೆ 30,000, ಈಗ ಯಾರಿಗೇನು 30,000 ದೊಡ್ಡದಲ್ರಿ. ಈಗ ನಮ್ಮ ರಾಣೆಬೆನ್ನೂರು ತಾಲೂಕು ಸಂಘಟನೆಗೆ ನೂತನವಾಗಿ ಯುವ ಘಟಕದ ಅಧ್ಯಕ್ಷರನ್ನಾಗಿ ಸಿದ್ದು ಎರೆಕುಪ್ಪಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಸಂಘಟನೆಗೆ ಕಾನೂನು ಸಲಹೆ ಭಾಳ ಅವಶ್ಯಕವಾಗಿರ್ತೈತಿ. ನಮ್ಮ ವಕೀಲರಾದಂಥ ಮಂಜುನಾಥ್ ಹಾಲೇಶಪ್ಪ ಗೌಳಿ ಅವ್ರನ್ನ ನಾವು ಅವಿರೋಧವಾಗಿ ನಮ್ಮ ಎಲ್ಲ ಸಂಘಟನೆ ತೀರ್ಮಾನ ತಗೊಂಡು ಇವತ್ತಿನಿಂದ ಅವ್ರನ್ನ ಕಾನೂನು ಸಲಹೆಗಾರನಾಗಿ ನೇಮಕ ಮಾಡಿದ್ದೀವಿ. ಅವ್ರಿಗೆ ಆದೇಶ ಪ್ರತಿ ಈಗಾಗಲೇ ನಾವು ಕೊಟ್ಟೇವಿ. ಅವ್ರನ್ನ ಈ ನಮ್ಮ ಸಂಘಟನೆಗೆ ಸ್ವಾಗತ ಕೊಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಫಿಸಿಕಲ್ ಫಿಟ್ನೆಸ್ ತರಬೇತಿ ಪಡೆಯುವುದು ಹೇಗಂತ. ಹಾಗಾದರೆ ಸುದ್ದಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಬಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.